SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಟಾಪ್ 5 ಮೋಸ್ಟ್ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ನೋಡಿ. ಇದು 5 ಡಿಸ್ಟಿಕ್ಕಿಂದ ತೊಗೊಂಡಿದ್ದೀನಿ ನಾನು. ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್. ಇದರಲ್ಲೂ ಒಂದು ಸತಿ ನೀವು ಕ್ವಶನ್ ಆನ್ಸರ್ಸು ಪ್ಲಸ್ ಗ್ರಾಮರ್ ನೋಡ್ಕೊಳ್ಳಿ, ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಅಂತ. ಸೊ ಇದು 2023-24 ಪೇಪರು. ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ 5 ಇದೆ. ನಾನು ಜಸ್ಟ್ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೀವು ಆನ್ಸರ್ಗಳನ್ನ ನೋಡ್ತಾ ಹೋಗಿ. ಬನ್ನಿ ಇವಾಗ ಒಂದನೇ ಪೇಪರ್ ನೋಡೋಣ. ಒಂದನೇ ನೋಡ್ತಾ ಹೋಗಿ. ನೋಡಿ ಒಂದನೇ ಕ್ವಶನ್ ಟ್ಯಾಗೆ ಬಂದಿದೆ. ಚೂಸ್ ದ ಅಪ್ರಾಕ್ಸಿಮೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್. ದ ಬಾಯ್ಸ್ ವರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ಇದೇನು ಬರುತ್ತೆ ನಿಮ್ಗೆ ಗೊತ್ತು. ಈ ಒಂದು ಸೆಂಟೆನ್ಸ್ ಏನಿದೆ ಪಾಸಿಟಿವ್ ಅಲ್ಲಿದೆ. ದ ಬಾಯ್ಸ್ ಏನು ಆಡ್ತಾ ಇದ್ದರು. ಇಲ್ಲಿ ನಾವೇನು ಬರೀಬೇಕು, ಇಲ್ಲಿ ಆಲ್ರೆಡಿ ಅವರು ಹೆಲ್ಪಿಂಗ್ ವರ್ಕ್ ಕೊಟ್ಟವ್ರೆ, ವರ್ಕ್ ಕೊಟ್ಟವ್ರೆ. ಸೊ ನಾವಿಲ್ಲಿ ಆನ್ಸರ್ ಏನು ಬರುತ್ತೆ, ವರಂಟ್ ದೇ. ಬಾಯ್ಸಿಗೆ ದೇ, ಇಲ್ಲಿ ಇರೋದಕ್ಕೆ ನೆಗೆಟಿವ್ ಮಾಡಿದರೆ ವರಂಟ್. ಸೊ ನೋಡಿದ್ರಲ್ಲ, ಈ ಥರ ಸ್ವಲ್ಪ ನನ್ನ ಟೈಮ್ ಹಿಡಿಯುತ್ತೆ ಎಲ್ಲ ಸಾಲ್ವ್ ಮಾಡೋಕ್ಕೆ. ಸೊ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೀವು ಆನ್ಸರ್ಗಳನ್ನ ನೋಡ್ತಾ ಹೋಗಿ. ಆನ್ಸರ್ಗಳನ್ನ ನೀವು ನೋಡಿ ಸಾಲ್ವ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಕ್ವಶನ್ ನಂಬರ್ ಹಾಕಿ ಕಮೆಂಟ್ ಮಾಡಿ. ನಾನು ಇಮಿಡಿಯೇಟ್ಲಿ ಆ ಕ್ವಶನ್ ನಂಬರ್ಗೆ ಏನು ಆನ್ಸರ್ ಅಂತ ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋ ನೋಡ್ತಾ ಹೋಗಿ. ನೋಡಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇದು ನಾನು ಕೊನೆ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ 5 ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತಾಯಿದ್ದೀನಿ. ಸೊ ನಿಮ್ಗೊಂದು ಐಡಿಯಾ ಸಿಗಲಿ ಅಂತ ಈ 5 ಕ್ವಶನ್ ಪೇಪರ್ ತಂದಿರೋದು. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಕ್ವಶನ್ಸ್ ಎಲ್ಲ ನೋಡಿ, ಇಲ್ಲಿ ಬಂದಿದೆ ಕ್ವಶನ್. ಹೌ ಡಿಡ್ ಮಹಾತ್ಮ ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟೈಪ್ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ. ನೋಡಿ ಒಳ್ಳೆ ಚೆನ್ನಾಗಿದೆ, ನೋಡ್ಕೊಳ್ಳಿ. ನೋಡ್ತಾ ಹೋಗಿ. ನೋಡಿ ಇದು ಒಂದನೇ ಪೇಪರು. ಕರೆಕ್ಟಾಗಿ ನೋಡಿ, ಫುಲ್ಲು ಒಂದನೇ ಟೋಟಲ್ 5 ಇದೆ. 5 ನೋಡಿಕೊಂಡ್ರೆ ನೀವು ಇದರಲ್ಲೇ ಪಾಸ್ ಆಗ್ಬೋದು ಹೇಳ್ಬೇಕಂದ್ರೆ, ಚೆನ್ನಾಗಿ ನೋಡಿದರೆ. ಸೊ ಇನ್ನೇನು ಎಕ್ಸಾಮ್ ಆಲ್ರೆಡಿ ಬಂದೇ ಬಿಡ್ತು. ನೋಡಿ ನಾನು ಕೊಟ್ಟಿರೋ ಸಮ್ಮರ್ಗಳು ಹೇಳಿದ್ನಲ್ಲ, ಗ್ರಾಂಡ್ಮಾ, ಜಾರ್ಜ್ ಪೋಯಮ್ಮು, ಆಮೇಲೆ ಒಂದು ಮದರ್ ಇಂಡಿಯಾದು. ಟೋಟಲ್ ಈ 3 ಅಂತೂ ಕನ್ಫರ್ಮ್ ಅಂತ ಹೇಳಿದ್ದು ನಿಮಗೆ. ಎಲ್ಲದರಲ್ಲೂ ಬಂದಿದೆ ಅದು. ಸೊ ಬನ್ನಿ, ಇವಾಗ ಒಂದನೇದಾಯಿತು. ಇದು ದಾವಣಗೆರೆ ಪೇಪರು. ನೆಕ್ಸ್ಟು 2ನೇ ಪೇಪರ್ ಕೊಡೋಣ ಬನ್ನಿ. ನೋಡಿ ಇದು ಮಾಡಲ್ ಕ್ವಶನ್ ಪೇಪರ್ 2. ಇದು ಒಂದು ದಾವಣಗೆರೆಯ ಒಂದು ನಾರ್ತ್ ಪೇಪರು. ಸೊ 80 ಮಾರ್ಕ್ಸು, ಟೋಟಲ್ 3 ಅವರ್ಸು. ಕರೆಕ್ಟಾಗಿ ಬಂದಿದೆ. ನೋಡಿ ಇದರಲ್ಲೂ ಫಸ್ಟ್ ಕ್ವಶನ್ ಟ್ಯಾಗ್ ಇದೆ. ನೋಡಿ ಇಲ್ಲಿ ಏನು ಕೊಟ್ಟಿಲ್ಲ, ಇಲ್ಲಿ ಅವರು ಹೆಲ್ಪಿಂಗ್ ವರ್ಬ್ನ ಕೊಟ್ಟಿಲ್ಲ. ಶ್ವೇತಾ ಸೈನ್ಸ್ ದ ಚೆಕ್. ಅವಳು ಶ್ವೇತಾ ಒಂದು ಚೆಕ್ಗೆ ಸೈನ್ ಮಾಡಿದಳು. ಇವಾಗ ನಾವು ಪಾಸಿಟಿವ್ ಅಲ್ಲಿದೆ, ಅದನ್ನು ನೆಗೆಟಿವ್ ಮಾಡ್ಕೋಬೇಕು. ನೋಡಿ ಎಲ್ಲಿ ಈ ಶಿ ಇಟ್ಟು ಬರುತ್ತೆ ಅಲ್ಲಿ ಡಸ್ ಬರಲೇಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, ಆನ್ಸರು ಡಸ್ ನಾಟ್ ಶಿ, ಯಾಕಂದರೆ ಅಲ್ಲಿ ಪಾಸಿಟಿವ್ ಇಲ್ಲಿದೆ, ಇಲ್ಲಿ ನಾವು ನೆಗೆಟಿವ್ ಮಾಡ್ಕೋಬೇಕು. ಸೊ ನೋಡ್ತಾ ಹೋಗಿ. ವಿಡಿಯೋ ಲೆಂತಿ ಆಗುತ್ತೆ, ಸೊ ನಿಮಗೂ ಕಷ್ಟ. ಎಕ್ಸಾಮ್ ಇನ್ನೇನು ನಾಳೆನೇ ಇದೆ. ಸೊ ಅದಕ್ಕಾಗಿ ಇದೊಂದು ಸತಿ ಕ್ಲೀನಾಗಿ ಎಲ್ಲ ಒಂದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂದ್ಕೊಳ್ಳಿ. ಕರೆಕ್ಟಾಗಿ ನೋಡ್ತಾ ಹೋಗಿ. ನೋಡ್ತಾ ಇರ್ಬೋದು. ನೋಡಿ ಇದು 2ನೇ ಪೇಪರು. ಆಲ್ಮೋಸ್ಟ್ ನೀವು ಈ ಪೇಪರ್ ಓದಿದ್ರೂ ಸಾಕು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೋಡಿದ್ರಲ್ಲ, ಇದಾಯಿತು. ನೆಕ್ಸ್ಟು 3ನೇ ಪೇಪರ್ಗೆ ಹೋಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಇನ್ನು ಒಂದೇ ದಿನ ಇದೆ. ಸೊ ದಯವಿಟ್ಟು ನೋಡಿ 3ನೇ ಪೇಪರ್ ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್ ಪೇಪರು. ನೋಡಿ ಒಂದೊಂದು ಕಡೆ ನಾನು ಹೇಳಿದ್ದೀನಲ್ಲ ಹೆಲ್ಪಿಂಗ್ ವರ್ಬು ಇಲ್ಲ. ನೋಡಿ ಇಲ್ಲೆಲ್ಲ, ಅಲ್ಲಿ ವಿರಾಟ್ ಕೊಹ್ಲಿ, ಅಲ್ಲಿ ಮೇಲ್ ಇದ್ದರೆ ಈ, ಫಿಮೇಲ್ ಇದ್ದರೆ ಶಿ ಅಂತ ನಿಮಗೆ ಗೊತ್ತಿರೋದೆ. ಸೊ ದಯವಿಟ್ಟು ನೋಡ್ತಾ ಹೋಗಿ. ಏನಾದರೂ ಆನ್ಸರ್ ಗೊತ್ತಿಲ್ಲ ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗಲೇ, ದಯವಿಟ್ಟು ಕಮೆಂಟ್ ಮಾಡಿ ಕೆಳಗಡೆ. ಆ ಕ್ವಶನ್ಗೆ ನಂಬರ್ ಹಾಕಿಬಿಟ್ಟು ಓನ್ಲಿ ನೀವು ಒಂದು ಕಮೆಂಟ್ ಏನು ಹಾಕ್ಬೇಕಂದ್ರೆ ನಂಬರ್ ಹಾಕಿ, ಕ್ವಶನ್ ನಂಬರ್ ಹಾಕಿ ಕ್ಲೀನಾಗಿ. ಆ ನಂಬರ್ ಹಾಕಿದರೆ ಸಾಕು, ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಂಬರ್ ಹಾಕಿದರೆ ಅದಕ್ಕೆ ನಾನು ಇಮಿಡಿಯೇಟ್ಲಿ ಆನ್ಸರ್ ಕೊಡ್ತೀನಿ ಅಲ್ಲೇ. ನೋಡಿದ್ರಲ್ಲ. ಸೊ ನಾಳೆ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಅಂದ್ಕೊತಾ ಇದ್ದೀನಿ. ಲಾಸ್ಟ್ ಎಕ್ಸಾಮು ಚೆನ್ನಾಗಿ ಬರೀರಿ. ನೈಟ್ ನಿದ್ದೆ ಮಾಡಲಿಕ್ಕೂ ಪರವಾಗಿಲ್ಲ, ಚೆನ್ನಾಗಿ ಓದ್ಕೊಳ್ಳಿ ನೀವು. ನಾಳೆ ಹೆಂಗಾರು ಮಾಡಿ ಚೆನ್ನಾಗಿ ಬರೆದು ನಾಳೆ ಫಿನಿಷ್ ಆದರೆ ನೆಕ್ಸ್ಟ್ ನೀವು PU ಸ್ಟೂಡೆಂಟ್ಸ್ಗೆ ಒಂದು PU ಲೆವೆಲ್ಗೆ ಹೋಗ್ತೀರಾ. PUದಂತೂ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಪಾಠಗಳನ್ನ ನಿಮಗೆ. ನೋಡಿ 3 ಪೇಪರ್ ಆಯಿತು. ಬನ್ನಿ ಇವಾಗ ಹಂಗೆ ತಡ ಮಾಡೋದು ಬೇಡ, 4ನೇ ಪೇಪರ್ಗೆ ಹೋಗೋಣ.
ನೋಡಿ 4ನೇ ಪೇಪರು. ನೋಡ್ತಾ ಹೋಗಿ ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತೀನಿ. ವಿಡಿಯೋ ಹೆವಿ ಆಗಬಾರ್ದು, ನಿಮಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಓದ್ಕೋಬೇಕು ನೀವು ಈ ಟೈಮಲ್ಲಿ. ಸೊ ಅದಕ್ಕಾಗಿ ನಾನು ಬೆಳಗಿಂದನೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನೀವು ಏನೇನು ಕಮೆಂಟ್ ಮಾಡ್ತಿದ್ದೀರೋ ಅದಕ್ಕೆ ಎಲ್ಲದಕ್ಕೂ ನಾನು ಒಂದು ಏನು ಕಮೆಂಟ್ ಮಾಡಿರೋ ಅದೇ ವೀಡಿಯೋನೇ ಮಾಡ್ತಿರೋದು ನಾನು ಸಪ್ರೇಟಾಗಿ. ಒಬ್ಬೊಬ್ರು ಹೋದ್ರೂ ಪರವಾಗಿಲ್ಲ ಅಂತೇಳಿ ನಿಮಗೆ ಕೊಟ್ಟಿದ್ದೀನಿ. ನೋಡಿ ಇದೊಂಥರ ಈಸಿಯಾಗಿ ಬರೆಯೋಂಥ ಇವೆಲ್ಲ ನೋಡಿ, ನಿಮಗೆ ಗೊತ್ತಿರೋ ಇವೆಲ್ಲ ಓನಾಗಿ ಒಂದು ಕ್ರಿಕೆಟ್ನ ಒಂದು ಪಿಕ್ಚರ್ ಕೊಟ್ಟಿರೋದಲ್ಲಿ ನೀವೇ ಬರಿಬೋದು. ನೋಡ್ತಾ ಹೋಗಿ. ನೋಡಿದ್ರಲ್ಲ, ಬನ್ನಿ ನೆಕ್ಸ್ಟು ಲಾಸ್ಟ್ ಅಂತೂ ಇರೋವಂಥ ಒಂದು ಪೇಪರ್ ನೋಡೋಣ. ನೋಡಿ ಇದೊಂದು ಆ್ಯಕ್ಚುಲಿ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಟಾಪ್ 5 ಇರೋದೇ ಇಂಪಾರ್ಟೆಂಟ್ ಇರೋದೇ ತಂದಿದ್ದೀನಿ. ಸೊ ಇದೊಂದು ಕ್ಲೀನಾಗಿ ಅಬ್ಸರ್ವ್ ಮಾಡಿಬಿಡಿ ಪೇಪರ್ನ, ಸಾಕು. 5 ಚೆನ್ನಾಗಿ ನೋಡ್ಕೊಂಡಿರು ಒಂದು ಲೆವೆಲ್ ಲಾಸ್ಟಲ್ಲಿ. ಇದಕ್ಕೆ ವಿತ್ ಆನ್ಸರ್ ಕೊಟ್ಟಿದ್ದೀನಿ ನಾನು. ನೋಡಿ ಇಲ್ಲಿ ಟು ಡ್ರೀವ್ ವುಡ್ ಹ್ಯಾವ್, ಇಲ್ಲಿ ಗಿವಿಂಗ್ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ, ಇದಕ್ಕೆ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಈ ಪೇಪರ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು 2024ಗೆ ಈ ಪೇಪರ್ಸ್ ಇರೋದು. ನೋಡಿ ಆಲ್ಮೋಸ್ಟ್ ಎಲ್ಲ ಆನ್ಸರು ಕೊಟ್ಟಿದ್ದೀನಿ, ಏನು ಟೆನ್ಷನ್ನೇ ತೊಗೋಬೇಡಿ ಇದ್ರದ್ದು. ಯಾಕಂದರೆ ಸ್ವಲ್ಪ ರಿಪೀಟ್ ಆಗಿರೋಲ್ಲ ಇದರಲ್ಲಿ ಬರಲಿ ಅಂತ ನಾನು ಕೊಟ್ಟಿರೋದು. ನೋಡಿ ಇದರಲ್ಲಿರೋ ಒಂದು ಎಕ್ಸ್ಟ್ರಾಕ್ಟ್ನ ಚೆನ್ನಾಗಿ ಓದ್ಕೊಳ್ಳಿ, ಇದು ಬರ್ಬೋದು. ನೋಡಿ ಆಲ್ಮೋಸ್ಟ್ ಇದಂತ ಹೇಳಿದ್ದೀನಿ. ಬ್ಲೈಂಡ್ ಬಾಯ್, ಕ್ವಾಲಿಟಿ ಆಫ್ ಮಿಕ್ಸ್ ಅಷ್ಟೇ ಇವೆರಡು, ಇನ್ನು ಎಕ್ಸ್ಟ್ರಾ ಏನು ಓದಬೇಡಿ. ನೋಡಿ ಇಲ್ಲಿ ಹೇಳಿದ್ದೀನಿ ನಾನು, ಪೊಲ್ಯೂಷನ್ ಬಗ್ಗೆ ಒಂದು ಕನ್ಫರ್ಮ್, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಒಂದು ಕನ್ಫರ್ಮ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ಪೋರ್ಟ್ಸ್ ಅಥವಾ ಯೋಗ ಬಗ್ಗೆ ಒಂದು ಕನ್ಫರ್ಮ್. ಇನ್ನೊಂದು ರೀಸೆಂಟ್ಲಿ ನಡೆದಿರೋಂಥ ಈ ಚಂದ್ರಯಾನ, ನೋಡಿ ಈ ಒಂದು ಚಂದ್ರಯಾನ ಆಗಿರ್ಬೋದು, ಚಂದ್ರಯಾನ ನೆಕ್ಸ್ಟು ಕೋವಿಡ್ಡು, ಇದ್ರ ಬಗ್ಗೆ ಒಂದು ಅಬ್ಸರ್ವ್ ಮಾಡಿರಿ. ಓಕೆ, ನೋಡ್ತಾ ಹೋಗಿ. ಲೆಟರ್ ರೈಟಿಂಗ್ ಎಲ್ಲ ಇದೆ, ಕ್ಲೀನಾಗಿ ಬರೆದಿದ್ದೀನಿ, ಇದರಲ್ಲಿ ಎಲ್ಲ ಬರೆದಿರೋದಿದೆ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೇನು ನಾಳೆ ಲಾಸ್ಟ್ ಎಕ್ಸಾಮ್ ಬರುತ್ತೆ, ಅದಕ್ಕೆ ನಿಮಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.